ಲಕ್ಷ್ಮೇಶ್ವರ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ವೈದ್ಯ ಸಿಬ್ಬಂದಿಗಳ ಕೊರತೆ, ರೋಗಿಗಳ ಪರದಾಟ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸುತ್ತಮುತ್ತಲಿನ ತಾಲೂಕುಗಳಾದ ಕುಂದಗೋಳ, ಸವಣೂರು, ಶಿರಹಟ್ಟಿ, ಹಾವೇರಿ ಜಿಲ್ಲೆಯ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬರುತ್ತಾರೆ. ಆದರೆ ಈಗ ಇರುವ ವೈದ್ಯ ಸಿಬ್ಬಂದಿಗಳಿಗೆ ಬರುವ ರೋಗಿಗಳನ್ನ ನೋಡ್ಲಿಕ್ಕೆ ಆಗುತ್ತಿಲ್ಲ. ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ಆರೋಗ್ಯ ಸಮುದಾಯದ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಿ ತಾಲೂಕು ಆರೋಗ್ಯ ಕೇಂದ್ರವಾಗಿ 100 ಬೆಡ್ಡಿನ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿ ಎಂದು ತಾಲೂಕಿನ ಎಲ್ಲ ಸಂಘಟನೆಗಳು ಹಾಗೂ ಊರಿನ ಹಿರಿಯರು, ಮುಖಂಡರು, ಸಾರ್ವಜನಿಕರು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಆದರೆ ಆಸ್ಪತ್ರೆ ಮಾತ್ರ ಮೇಲ್ದರ್ಜೆಗೆ ಏರುತ್ತಿಲ್ಲ. ಇದರಿಂದ ರೋಗಿಗಳು ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಇನ್ನಾದರೂ ಸಂಬಂಧಿಸಿದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದ ಎಚ್.ಕೆ. ಪಾಟೀಲರು ಹೆಚ್ಚು ಮುತುವರ್ಜಿ ವಹಿಸಿ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಅಗತ್ಯ ಇರುವ ಇನ್ನೂ ಹೆಚ್ಚಿನ ವೈದ್ಯ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವೀರಣ್ಣ ಹಡಪಾದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಆರೋಗ್ಯ ಕೇಂದ್ರ ಲಕ್ಷ್ಮೇಶ್ವರದಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇಲ್ಲಿ 5 ತಾಲೂಕಿಂದ ಜನ ಬರ್ತಾ ಇದ್ದಾರೆ. ಸವಣೂರು, ಲಕ್ಷ್ಮೇಶ್ವರ, ಶಿಗ್ಗಾಂವ್, ಶಿರಹಟ್ಟಿ, ಕುಂದಗೋಳ ತಾಲೂಕಿಂದ ಬರ್ತಾ ಇದ್ದಾರೆ. ಹೀಗಾಗಿ ಸಿಬ್ಬಂದಿ ಕಡಿಮೆ ಇದ್ದು ಇಲ್ಲಿ ಸರಿಯಾಗಿ ನಿರ್ವಹಣೆ ಇರುವುದಿಲ್ಲ. ಸಿಬ್ಬಂದಿ ಕಡಿಮೆ ಇರುವುದರಿಂದ ಈಗ ಇವತ್ತು 150-200 ಜನ ಇದು 400 ಜನ ಪೇಷಂಟ್ಗಳು ಬಂದಿದ್ದವು. ಹೀಗಾಗಿ ಮೇಂಟೈನ್ ಮಾಡೋದಾಗೋದಿಲ್ಲ. ಇದನ್ನು ಆದಷ್ಟು ಬೇಗ ಸರ್ಕಾರದವರು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು. ಇದನ್ನು 100 ಬೆಡ್ ಆಸ್ಪತ್ರೆ ಮಾಡಬೇಕು. ಇದನ್ನು ತಾಲೂಕಾ ದರ್ಜೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಬೇಕು. ಆಮೇಲೆ ಸೆಕ್ಯೂರಿಟಿ ಕಡಿಮೆ ಇದೆ, ಸೆಕ್ಯೂರಿಟಿಯನ್ನು ಮಾಡಬೇಕು ರಾತ್ರಿ ಹೊತ್ತು. ಯಾಕಂದರೆ ಇಲ್ಲಿ ಕುಡುಕರು, ಅಪರಿಚಿತರು ಬಂದು ಮಲ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಏನಾದರೂ ಹೊಣೆ ಆದರೆ ಆಸ್ಪತ್ರೆ ಸಿಬ್ಬಂದಿಗೆ ಮತ್ತು ರೋಗಿಗಳಿಗೆ ಏನಾದರೂ ಹೊಣೆ ಆದರೆ ಯಾರು ಹೊಣೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು.